ಹಾಯ್ ಸರ್, ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನನಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಸ್ಕೂಟನ್ ಅಂತ ಆಲ್ರೆಡಿ ಒಂದು 2 ವಿಡಿಯೋನ ಮಾಡಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ನಮ್ಮ ಬೆಂಗಳೂರಲ್ಲಿ ಹೊಸದಾಗಿ ಲಾಂಚ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋನ ಮಾಡಾಕಿದ್ದೀನಿ. ಅದಾದ್ಮೇಲೆ ಇನ್ನೊಂದು ವಿಡಿಯೋ ಬಂದು ಇದು ಯಾವ ರೀತಿ ಇರ್ತದೆ, ಈ ಅಪ್ಲಿಕೇಶನ್ ಹೆಂಗೆ ಡ್ಯೂಟಿ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಾಕಿದ್ದೀನಿ. ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದೇ ಒಂದು ಸ್ಕೂಟನ್ ಅಪ್ಲಿಕೇಶನ್ ಅಲ್ಲಿ. ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ ನ ತಿಳಿಸ್ಕೊಡಕ್ಕಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದು ಏನಪ್ಪಾ ಅಂತಂದ್ರೆ ಮಲ್ಟಿ ಆರ್ಡರ್ಸ್. ನೀವು ಬೇರೆ ಅಪ್ಲಿಕೇಶನ್ಸ್ ನೋಡಿರ್ತೀರಾ, ಮಲ್ಟಿ ಆರ್ಡರ್ಸ್ ಅಂದ್ರೆ 2 ಆರ್ಡರ್ಸ್ ನೀವು ನೋಡಿರ್ತೀರಾ. ಬಟ್ ಆದ್ರೆ ಈಗ ಸ್ಕೂಟನ್ ಅಪ್ಲಿಕೇಶನ್ ಅಲ್ಲಿ ಮಲ್ಟಿ ಆರ್ಡರ್ಸ್ ನ ತಂದಿದ್ದಾರೆ. ಇದರಲ್ಲಿ 2 ಆರ್ಡರ್ ಬರುತ್ತೆ, ಒನ್ ಡೇ ಅಟ್ ಎ ಟೈಮ್ 3 ಆರ್ಡರ್ ಕೂಡ ಬರುತ್ತೆ. ಸೊ ಇದು ಒಂದು ಚೆನ್ನಾಗಿದೆ ಒಂದು ಅಂತ ಹೇಳ್ಬಹುದು. ಸೊ ಇದನ್ನ ನಾನು ಇವತ್ತು ರಿಯಾಲಿಟಿ ಚೆಕ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ನನಗೆ ನೋಟಿಫಿಕೇಶನ್ ಬಂತು, ಏನಪ್ಪಾ ಅಂತಂದ್ರೆ ಸ್ಕೂಟನ್ ಅಲ್ಲಿ ಈಗ ಮಲ್ಟಿ ಆರ್ಡರ್ಸ್ ಅಂತ ಬರ್ತಿದೆ ಅಂತ. ಸೊ ಅದಕ್ಕೆ ಅಂತ ನಾನು ಇವತ್ತು ಲಾಗಿನ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಲಾಗಿನ್ ಮಾಡಿ ವಿತ್ ಲೈವ್ ಅಲ್ಲಿ ತೋರಿಸ್ಕೊಡೋಣ ಅಂತ ಅನ್ಕೊಂತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಅಪ್ಡೇಟ್ ಕೊಟ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಕೂಟನ್ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ಇದರ ಅಪ್ಡೇಟ್ ಬಂದೈತೆ ಅಂತ ನಾನು ಹೇಳೋದಕ್ಕಿಂತ ಲೈವ್ ಅಲ್ಲಿ ತೋರಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಈಗ ನಾನು ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಆ್ಯಪ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಆ್ಯಪ್ ಈ ತರ ಇಂಟರ್ಫೇಸಸ್ ಇರ್ತದೆ. ಸ್ಕೂಟನ್ ಡೆಲಿವರಿ ಮೋಡ್ ಈಸಿ. ಸೊ ಈಗ ನಾನು ಈ ಒಂದು ಅಪ್ಲಿಕೇಶನ್ ಲಾಗಿನ್ ಮಾಡೋಣ. ಲಾಗಿನ್ ಮಾಡ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯು ವಿಲ್ ರಿಸೀವ್ ಪಿಕಪ್ ಸೂನ್. ಸೊ ಯುವರ್ ಅಪ್ಲೈನು. ಸೊ ಈಗ ಆನ್ಲೈನ್ಗೆ ಹೋಗೋಣ. ಸೊ ಈಗ ನಾನು ಆನ್ಲೈನ್ಗೆ ಹೋಗಿದ್ದೀನಿ, ಓಕೆನಾ. ಸೊ ಈಗ ನಾನು ಆನ್ಲೈನ್ಗೆ ಹೋಗಿದ್ದೀನಿ. ಸೊ ಆರ್ಡರ್ ಬಿದ್ದಿದ ತಕ್ಷಣ ನಾನು ನಿಮಗೆ ಸಿಗ್ತೀನಿ. ಈಗ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಮಲ್ಟಿ ಆರ್ಡರ್ಸ್ ಬರುತ್ತೆ, ಅಟ್ ಎ ಟೈಮ್ 2-3 ಆರ್ಡರ್ಸ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಈಗ ಸ್ಕೂಟನ್ ಅಪ್ಲಿಕೇಶನ್ನ ಲಾಗಿನ್ ಮಾಡಿದ್ದೀನಿ. ಆ್ಯಕ್ಚುಲಿ ಆನ್ಲೈನಲ್ಲಿ ಇದ್ದೀನಿ. ಈಗ ಆರ್ಡರ್ ಅದು ಸಿಕ್ಕಿದ ತಕ್ಷಣ ನಾನು ನಿಮಗೆ ಸಿಗ್ತೀನಿ ಸಿದ್ರೆ. ಸೊ ಈಗ ಒಂದು ಆರ್ಡ್ರ್ ಬರ್ತಾ ಇದೆ. ಡ್ಯೂಟಿನ ಆನ್ ಮಾಡಿದೆ. ಈಗ ಫಸ್ಟ್ನೇ ಆರ್ಡ್ರ್ ಬರ್ತಾ ಇದೆ. ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇದು ಎಲ್ಲಿಂದಪ್ಪ ಅಂದರೆ KFC ನ್ಯೂ ಬೆಲ್ ರೋಡ್ ಅಂತ. ಸೊ ಎಕ್ಸೆಪ್ಟ್ ಟ್ರಿಪ್ಪು. ಸೊ ಆರ್ಡರ್ ಎಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಸೊ ಈಗ ಆರ್ಡರ್ನ ಎಕ್ಸೆಪ್ಟ್ ಮಾಡಿದ್ದೀನಿ. ಸೊ ಹೋಗ್ಬಿಟ್ಟು ಈಗ ಪಿಕಪ್ ಮಾಡೋಣ. ಇದ್ರೆ ಈಗ ಒಂದು ಆರ್ಡರ್ ಬಂದಿದೆ KFC ಇಂದ. ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಹೋಗಿ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಈ ಒಂದು ಅಪ್ಲಿಕೇಶನಲ್ಲಿ ನಾನು ಆಗಲೇ ಹೇಳ್ದಂಗೆ ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಬ್ಯಾಚ್ ಆರ್ಡರ್ಸ್ ಬರುತ್ತೆ, ಒಂದೇ ಸರಿ 2 ಆರ್ಡರ್ಸು. ಅದೇ ಥರನೇ ಈ ಒಂದು ಅಪ್ಲಿಕೇಶನಲ್ಲೂ ಈಗ ಬ್ಯಾಚ್ ಆರ್ಡರ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಇರಲಿಲ್ಲ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ನೋಟಿಫಿಕೇಷನ್ ಬಂದಾಗ ನೋಡೋಣ, ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಬ್ಯಾಚ್ ಆರ್ಡ್ರು ಅದು ಏನಂತಂದರೆ ಬೇರೆ ಅಪ್ಲಿಕೇಶನಲ್ಲಿ 2 ಕೊಟ್ಟಿರೋದು ನೋಡಿದ್ದೀವಿ, ಆದರೆ 3 ಒಂದೇ ಸರಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಈಗ ಅದನ್ನು ಲೈವಲ್ಲಿ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಆ್ಯಂಡ್ ನಿಮಗೂ ತಿಳಿಸ್ಕೊಟ್ಟಂಗೆ ಇರುತ್ತೆ ಅಂದ್ಬಿಟ್ಟು ನಾನೀಗ ಆನ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ನೇ ಆರ್ಡ್ರ್ ಕೂಡ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ KFC ಇಂದ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಸರ್ ಆಲ್ರೆಡಿ 6467 6483. ಎಷ್ಟು ನಿಮಿಷ ಆರ್ಡ್ರ್ ಇದೆಯಲ್ಲ? ಕಸ್ಟಮರ್ ನೇಮ್ ತೇಜಸ್ವಿನಿ. ನಮ್ಮ ಹೆಸರು ಶಂಕರು. ಎಷ್ಟೊತ್ತಾಗುತ್ತೆ? ಸರಿ ಅಣ್ಣ, ಓಕೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಮಾರ್ಕ್ ಪಿಕಪ್ ಮಾಡಿಕೊಂಡು ಕನ್ಫರ್ಮ್ ಪಿಕಪ್ ಮಾಡ್ಕೊಬೇಕು. ಈಗ ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಓಪನ್ ಆಗುತ್ತೆ. ಸೊ ಈಗ ಕಸ್ಟಮರ್ ಲೊಕೇಶನ್ ಹತ್ರಕ್ಕೆ ಹೋಗೋಣ. ಕಸ್ಟಮರ್ಗೆ ಡ್ರಾಪ್ ಮಾಡಿಬಿಟ್ಟು ಐಟಮ್ ಕೊಟ್ಬಿಟ್ಟು ನಿಮಗೆ ಅಮೌಂಟ್ನ ತಿಳಿಸ್ಕೊಡ್ತೀನಿ, ಎಷ್ಟು ಕೊಟ್ಟರು ಏನು ಅಂತ. ಬನ್ನಿ. ತೇಜಸ್ವಿನಿ ಅಲ್ಲ? ಒಂದು OTP ಬಂದಿರುತ್ತೆ ಇಲ್ಲಿ. ಒಂದು ಸೆಕೆಂಡ್ ಸಿದ್ರೆ ಇವತ್ತಿನ ಫಸ್ಟ್ನೇ ಆರ್ಡ್ರನ್ನ ನಾನು ಡೆಲಿವರಿ ಕಂಪ್ಲೀಟ್ನ ಕೊಟ್ಟಿದ್ದೀನಿ. ಸೊ 61 ರೂಪೀಸ್ ಕೊಟ್ಟಿದ್ದಾರೆ ಈ ಒಂದು ಇದಕ್ಕೆ. 5.4 ಅಂದರೆ 5.5 ಕಿಲೋಮೀಟ್ರ್ ಇತ್ತು. ಸೊ ಟೋಟಲ್ 61 ರೂಪೀಸ್ ನಮಗೆ ಬಂದೈತೆ. 61 ರೂಪಾಯಿ ಕೊಟ್ಟಿದ್ದಾನೆ. ಸೊ ಡೆಲಿವರಿ ಕಂಪ್ಲೀಟ್ನ ಕೊಟ್ಟಿದ್ದೀನಿ. ಫಸ್ಟ್ನೇ ಆರ್ಡ್ರ್ ಡೆಲಿವರಿ ಕಂಪ್ಲೀಟ್ ಆಯಿತು. ಈಗ ನೋಡೋಣ, 2ನೇ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತಿರೋದೇನಪ್ಪ ಅಂತಂದರೆ, ಯಾವಾಗಲೇ ಹೇಳಿದ್ನಲ್ಲ ನಾನು ಬ್ಯಾಚ್ ಆರ್ಡ್ರು ಅಂತ. ಈ ಬ್ಯಾಚ್ ಆರ್ಡ್ರು ಯಾವ ಥರ ಬರುತ್ತೆ ಅನ್ನೋದೇ ನಾನು ನೋಡ್ತಾ ಇರೋದು. ಇವತ್ತು ನಾನು ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಬಂದಿರೋದು. ಅಂದರೆ ಒಂದೇ ಸಾರಿ 2 ಆರ್ಡ್ರ್ ಬರುತ್ತಾ, 3 ಆರ್ಡ್ರ್ ಬರುತ್ತಾ, ಒಟ್ಟಿಗೆ ಯಾವ ಥರ ಬರುತ್ತೆ, ಅಮೌಂಟ್ ನಮಗೆ ಯಾವ ಥರ ಬರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಇವಾಗ ಒಂದು ಆರ್ಡ್ರ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಸಿದ್ರೆ ಸೊ ಈಗ ಇನ್ನೊಂದು ಆರ್ಡರ್ ಬರ್ತಾ ಇದೆ ಸಂಜಯ್ ನಗರ ಬೆಂಗಳೂರಿಂದ ಲೈಕ್ RT ನಗರ ಕಡೆಗೆ ಡ್ರಾಪು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಸೊ
ಸಿದ್ರೆ ಸೊ ಒಂದು ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ನಲ್ಲ, ಈಗ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ. ಸೊ ಇದು ಎಲ್ಲಿಗಪ್ಪ ಅಂದರೆ ಡ್ರಾಪು ಹುಷಾರ್ ನಗರ, ಚಾಮುಂಡಿ ನಗರ ಕಡೆಗೆ, ಆರ್ ಟಿ ನಗರ ಕಡೆಗೆ. ಇದು ಎರಡನೇ ಆರ್ಡ್ರು, ಅಂದರೆ ಬ್ಯಾಚ್ ಆರ್ಡ್ರು. ಅಂದರೆ ಫಸ್ಟ್ ಒಂದು ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ನಲ್ಲ, ಈಗ ಇನ್ನೊಂದು ಆರ್ಡ್ರ್ ಬಂತು. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ, ಇದು ಹೆಂಗಪ್ಪ ನೋಡಬೇಕು ನೀವು ಅಂತಂದರೆ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರೋದು ಫಸ್ಟ್ನೇ ಪಿಕಪ್ ಇಲ್ಲಿ ಇರ್ತದೆ. ನಿಮ್ಗೆ ಇಲ್ಲಿ ಆರ್ಡರ್ಸ್ ಅಂತ ಹೋದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ, ಆರ್ಡರ್ ಐ ಡಿ ಮತ್ತು ನಿಮಗೆ ಎರಡೂ ತೋರಿಸುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ನೋಡಿ, ಇವಾಗ ಬಂದಂಥ ಎರಡು ಆರ್ಡ್ರು ಇನ್ ಪ್ರೋಗ್ರೆಸ್ ಅಂತಿದೆ. ಸೊ ಇದು ಎರಡು ಆರ್ಡ್ರು, ಬ್ಯಾಚ್ ಆರ್ಡ್ರು. ಸೊ ಎರಡು ಆರ್ಡ್ರನ್ನ ಈಗ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಚ್ ಆರ್ಡ್ರ್. ಆ್ಯಕ್ಚುಲಿ ಇದೇ ನಾನು ಫಸ್ಟ್ ಟೈಮು ಈ ಅಪ್ಲಿಕೇಶನಲ್ಲಿ ಒಂದೇ ಸಾರಿ ಎರಡೆರಡು ಆರ್ಡ್ರನ್ನ ರಿಸೀವ್ ಮಾಡ್ಕೊತಿರೋದು. ಇದು ನೀವು ಯಾವ ರೀತಿ ಪಿಕಪ್ ಮಾಡ್ಕೊಬೇಕು ಅಂತಂದರೆ, ಈಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನಿಮಗೆ ಹೋಗಬೇಕು ಏನು ಅಂತ. ಬನ್ನಿ, ಮೂರನೇ ಆರ್ಡ್ರು ಬಂತು. ಇದು ಅಲ್ಲಿಗೆ ದಿನ್ನೂರು ರೋಡು. ಓಕೆ, ಸೊ ಒಂದೇ ಸರಿ ಬರಲ್ಲ ಮೂರು ಆರ್ಡ್ರು, ಒಂದು ಆರ್ಡ್ರ್ ಆದಮೇಲೆ ಒಂದು ಆರ್ಡ್ರ್, ಒಂದು ಆರ್ಡ್ರ್ ಆದಮೇಲೆ ಒಂದು ಆರ್ಡ್ರ್ ಬರುತ್ತೆ. ಸೊ ಈಗ ನೋಡಿ, ನನಗೆ 3 ಆರ್ಡ್ರ್ ಬಂದೈತೆ. ಆ್ಯಕ್ಚುಲಿ ಇದು ಅಂದರೆ ಲೈಕ್ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಹೆಂಗಪ್ಪ ಅಂತಂದರೆ ಅಟ್ ಎ ಟೈಮ್ 3 ಆರ್ಡ್ರು ಬಂದುಬಿಡ್ತದೆ ಅಂತ. ಸೊ ಇದು ಹಂಗಲ್ಲ. ಇದು ಯಾವ ರೀತಿ ಅಂದರೆ ಫಸ್ಟ್ ಒಂದು ಆರ್ಡ್ರ್ ಬರುತ್ತೆ, ಆ ಆರ್ಡ್ರನ್ನ ನಾವು ಪಿಕಪ್ ಮಾಡೋಕ್ಕೆ ಹೋದಾಗ ಅಥವಾ ಪಿಕಪ್ ಮಾಡೋತ್ತ ಹತ್ರ ಹೋದ್ಮೇಲೆ ಒಂದೊಂದು ಆರ್ಡ್ರೇ ಬರೋದು. ಸೊ ಇಲ್ಲಿ ನೋಡಿ, ನನಗೆ 3 ಆರ್ಡ್ರು ಇಲ್ಲಿ ನಿಮಗೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಓಕೆನಾ. ಸೊ ಫಸ್ಟ್ನೇ ಆರ್ಡ್ರ್ ನನಗೆ ಇಲ್ಲಿದೆ. ಓಕೆ, ಇದು ನನಗೆ ಇವಾಗ ನಾನು ಎಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಫಸ್ಟ್ನೇ ಆರ್ಡ್ರು. ಈಗ ನಾನು ಎಲ್ಲ 3 ಆರ್ಡ್ರು ನಾನು ಯಾವ ಥರ ನೋಡಬೇಕು ಅಂತಂದರೆ, ಇಲ್ಲಿ ವಾಲೆಟ್, ಅರ್ನಿಂಗ್ಸ್, ಅದ್ರ ಪಕ್ಕ ಆರ್ಡರ್ಸ್ ಇರ್ತದೆ. ಆರ್ಡರ್ಸ್ ಅಂತ ಪಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ 3 ಆರ್ಡರ್ಸು ತೋರಿಸುತ್ತೆ. ನಾನು ಈಗ 3 ಆರ್ಡ್ರು ಒಂದೇ ಹತ್ರ ಪಿಕಪ್ ಮಾಡಬೇಕು. ಸಿಟಿ ವೈಡ್ ಅಂತ ಒಂದು ಯಾವುದೋ ರೆಸ್ಟೋರೆಂಟ್ ಅಥವಾ ಏನೋ ಒಂದು ಇದ್ರ ಹತ್ರ ಪಿಕಪ್ ಅಲ್ಲಿ ಮಾಡಬೇಕು ನಾನು. ಸೊ ಹೆಂಗೆ ಪಿಕಪ್ ಮಾಡಬೇಕಂದ್ರೆ, ಈಗ ಫಸ್ಟ್ನೇ ಆರ್ಡ್ರು ಇಲ್ಲಿ ಪಿಕಪ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಆರ್ಡರ್ ಐಡಿ ಬರ್ತಿದೆ 8800. ಅದಾದಮೇಲೆ ಸೆಕೆಂಡ್ ಒನ್ನು ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 8801 ಅಂತ ತೋರಿಸುತ್ತೆ. ಅದಾದಮೇಲೆ ಇಲ್ಲೇ ನೋಡಿ, ಇಲ್ಲೇ ಆ್ಯಕ್ಚುಲಿ ತೋರಿಸುತ್ತೆ. ಸೊ ನೀವು ಈ ಪಿಕಪ್ 3 ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಈಗ ನಾನು ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಹೆಂಗೆ ಪಿಕಪ್ ಮಾಡ್ಕೋಬೇಕು ಏನು ಅಂತ. ಆ್ಯಂಡ್ ಸೊ ಹೆಂಗೆ ಇದನ್ನು ನಾನು ಪಿಕ್ ಮಾಡಬೇಕಂತ ನಿಮಗೆ ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಿಕ್ ಆರ್ಡರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಡೈರೆಕ್ಷನ್ ತೋರಿಸುತ್ತೆ. ಸೊ ನೋಡಿ, ಇಲ್ಲೇ ಇದ್ದೀನಿ ರೆಸ್ಟೋರೆಂಟ್ಗೆ, ಇನ್ನು ಬೈ ವಾಕಲ್ಲೇ ಇದ್ದೀನಿ. ಜಸ್ಟ್ 50 ಮೀಟರ್ಸ್ ಇದೆ. ಓಕೆ, 50 ಮೀಟರ್ಸಲ್ಲೇ ಇದ್ದೀನಿ ನಾನು. ಸೊ ಈಗ ಇಲ್ಲಿಂದ ಪಿಕಪ್ ಮಾಡಿಕೊಂಡು ಒಂದೇ ಹತ್ರ ನಾನು ಪಿಕ್ ಮಾಡಿಕೊಂಡು ಹೋಗಬೇಕು. ಬನ್ನಿ, ಈಗ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ. ಈ ಒಂದು 3 ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು 3 ಕಡೆ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕಾಗುತ್ತೆ. ಒಂದೇ ಹತ್ರನೇ 3 ಆರ್ಡ್ರನ್ನ ಪಿಕಪ್ ಮಾಡಬೇಕು, ಬಟ್ ಡ್ರಾಪ್ ಬಂದು ಬೇರೆ ಬೇರೆ ಕಡೆ ಡ್ರಾಪ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ಇದೇ ರೆಸ್ಟೋರೆಂಟಿಂದ ನಾನು ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ ಈಗ 3 ಆರ್ಡ್ರನ್ನ ಒಂದೇ ರೆಸ್ಟೋರೆಂಟ್ ಹತ್ರ ಪಿಕ್ ಮಾಡ್ಕೊಂಡಿರೋದು. ಸ್ನೇಹಿತರೆ, ಸೊ ಈಗ ಆರ್ಡರ್ಸ್ನ 3 ಆರ್ಡರ್ಸ್ನು ಪಿಕಪ್ ಮಾಡ್ಕೊಂಡಿದ್ದೀನಿ ಐಟಮ್ನ. ಈಗ ನಿಮಗೆ ಡ್ರಾಪ್ ಲೊಕೇಶನ್ಗೆ ಹೋಗೋಕ್ಕೆ ಏನಾದರೂ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ, ನಿಮಗೆ ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, 3 ಆರ್ಡ್ರದ್ದು ಇಲ್ಲೇ ತೋರಿಸ್ತಿದೆ. ಇದು ಬಂದು ಮೊದಲನೇ ಆರ್ಡ್ರು, ಇದು ಬಂದು ಎರಡನೇ ಆರ್ಡ್ರು, ಇದು ಬಂದು ಮೂರನೇ ಆರ್ಡ್ರು. ಸೊ ನಿಮಗೆ ಇಲ್ಲಿ ಯಾವ್ದು ನಿಯರ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಐಟಮ್ನ ಕರೆಕ್ಟಾಗಿ ನೋಡಿಕೊಂಡು ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಇದನ್ನು ಹೆಂಗಪ್ಪ ಕಸ್ಟಮರ್ ಲೊಕೇಶನ್ಗೆ ಹೋಗಬೇಕು ಅಂತಂದರೆ, ನೋಡಿ ಡೆಲಿವರಿ ಅಡ್ರೆಸ್ ಮೇಲೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ದೀರ ಅಂದರೆ ಸಾಕು, ಡೈರೆಕ್ಟ್ಲಿ ಮ್ಯಾಪ್ ಓಪನ್ ಆಗುತ್ತೆ. ಓಕೆನಾ. ಸೊ ಸೇಮ್ ಆ್ಯಸ್ ಯೂಶಲಿ ಸೆಕೆಂಡ್ನೇ ಆರ್ಡ್ರು. ಈಗ ಎರಡನೇ ಆರ್ಡ್ರಿಗೂ ಅಷ್ಟೇ ಈ ಕಡೆ ಹೋಗ್ತೀವಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಓಪನ್ ಆಗುತ್ತೆ. ಸೊ ಕಸ್ಟಮರ್ ಲೊಕೇಶನ್ ಓಪನ್ ಆಗುತ್ತೆ. ಸೊ ನಿಮಗೆ ಯಾವ್ದು ಹತ್ರ ಇದೆ, ಫಸ್ಟ್ ಯಾವ ಆರ್ಡ್ರ್ ಹತ್ರ ಇದೆ ಆ ಆರ್ಡ್ರನ್ನ ಫಸ್ಟ್ ಡ್ರಾಪ್ ಮಾಡಿಬಿಟ್ಟು, ಅದಾದಮೇಲೆ ಸೆಕೆಂಡ್ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು, ಅದಾದಮೇಲೆ ಮೂರನೇ ಆರ್ಡ್ರನ್ನ ಡ್ರಾಪ್ ಮಾಡಬೇಕಾಗುತ್ತೆ. ಈಗ ನನಗೆ ಈ ಆರ್ಡ್ರ್ ಫಸ್ಟ್ ಇದೆ. ಸೊ ಈ ಆರ್ಡ್ರ್ ಹತ್ರ ಇದೆ, ನಾನು ಈ ಆರ್ಡ್ರನ್ನ ಮೊದಲನೇದಾಗಿ ಡ್ರಾಪ್ ಮಾಡಿಬಿಡ್ತೀನಿ, ಸರಿನಾ. ಸೊ ಈಗ ಬನ್ನಿ, ಈಗ 3 ಆರ್ಡ್ರನ್ನು ಪಿಕಪ್ ಮಾಡ್ಕೊಂಡಿದ್ದೀನಿ. ಈ ಆರ್ಡ್ರನ್ನ ಫಸ್ಟ್ ಬೈ ಒನ್ ನಿಮಗೆ ಡ್ರಾಪ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಕೊಟ್ಟೆ ಏನಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನನಗೆ ಜಾಸ್ತಿ ಏನು ಕನ್ಫ್ಯೂಷನ್ ಅನ್ನಿಸ್ತಾ ಇಲ್ಲ, ಯಾಕಂತಂದರೆ ಅಲ್ಲೇ 3 ಸ್ವೈಪಲ್ಲಿ ತೋರಿಸ್ಬಿಡ್ತಾನೆ ಅಕ್ಕ ಅಂದರೆ ಈ ಕಡೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂತ ತೋರಿಸ್ತಾನೆ. ನಿಮಗೆ ಯಾವ ಆರ್ಡ್ರು ಕರೆಕ್ಟಾಗಿ ನೋಡಿಕೊಂಡು ಕಸ್ಟಮರ್ಗೆ ಡ್ರಾಪ್ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ಇದು ಐಟಮ್ ಬಂದುಬಿಟ್ಟು ಪಿಕಪ್ ಮಾಡೋಕ್ಕೆ ತೋರಿಸಲಿಲ್ಲ, ಅವರು ರೆಕಾರ್ಡ್ ಮಾಡಬೇಡಿ, ಇದು ಸ್ವಲ್ಪ ಸೆನ್ಸಿಟಿವ್ ಅಂತಂದರು. ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಬನ್ನಿ, ಈಗ ಡ್ರಾಪ್ ಲೊಕೇಶನ್ ಹತ್ರಗೆ ಹೋಗೋಣ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಸೊ ಫಸ್ಟ್ನೇ ಆರ್ಡ್ರ್ ಈಗ ಮಾರ್ಕ್ ಡೆಲಿವರಿ ಕೊಡಬೇಕು. ಡೆಲಿವರಿ ಕಂಪ್ಲೀಟ್ ಹೆಂಗಪ್ಪ ಕೊಡಬೇಕು ಅಂದರೆ ನೋಡಿ, ಪ್ಲೀಸ್ ಕಲೆಕ್ಟ್ 81 rupees ಫ್ರಮ್ ದ ಕಸ್ಟಮರ್. ಡನ್. ಆ್ಯಕ್ಚುಲಿ ಕಸ್ಟಮರ್ ಹತ್ರ ಅಮೌಂಟ್ ಇಸ್ಕೊಂಡೆ. ಸೊ ಈಗ ಎರಡನೇ ಆರ್ಡ್ರು ಇಲ್ಲಿಂದ 450 ಮೀಟ್ರ್ ಇದೆ. ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಿದ್ನಲ್ಲ, ಅಲ್ಲಿಂದ ಎರಡನೇ ಆರ್ಡ್ರಿಗೆ 450 ಮೀಟ್ರ್ ಇದೆ. ಸೊ ಫಸ್ಟ್ನೇ ಆರ್ಡ್ರು ಡೆಲಿವರಿ ಕಂಪ್ಲೀಟ್ ಆಯಿತು. 80 ಚಿಲ್ಲರೆ ಅಮೌಂಟ್ ಇತ್ತು. ಸೊ ಅದನ್ನು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಂಡೆ. ಈಗ ಬನ್ನಿ, ಎರಡನೇ ಆರ್ಡ್ರು ಡ್ರಾಪ್ ಲೊಕೇಶನ್ ಹತ್ರ ಕಡೆ ಹೋಗೋಣ.
ಸಿದ್ರೆ ಈಗ ಎರಡನೇ ಆರ್ಡ್ರ್ ಹತ್ರ ಬಂದಿದ್ದೀನಿ. ಎರಡನೇ ಆರ್ಡ್ರ್ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಸೊ ಎರಡನೇ ಆರ್ಡ್ರದ್ದು ಇವಾಗ ಡೆಲಿವರಿ ಕಂಪ್ಲೀಟ್ನ ಕೊಡಬೇಕು. ಸೊ ಇಲ್ಲಿ ಡೆಲಿವರಿ ಕಂಪ್ಲೀಟ್ ಹೆಂಗೆ ಮಾಡಬೇಕು ಅಂದರೆ ಲೈಕ್ ಮಾರ್ಕ್ ಡೆಲಿವರಿ ಕೊಡಬೇಕು ಅಷ್ಟೇ. ಸೊ ಮಾರ್ಕ್ ಡೆಲಿವರಿ ಅಂದಮೇಲೆ ಪ್ಲೀಸ್ ಕಲೆಕ್ಟ್ 79 ಫ್ರಮ್ ದ ಕಸ್ಟಮರ್. ಓಕೆ, ಸೊ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡನ್ ಅಂತ ಕೊಡಬೇಕು. ಈಗ 2 ಆರ್ಡ್ರು ಕಂಪ್ಲೀಟ್ ಆಯಿತು. ಈಗ 3ನೇ ಆರ್ಡ್ರ್ ಇದೆ. ಸೊ 3ನೇ ಆರ್ಡ್ರ್ ಕಡೆಗೆ ನಾವು ಈಗ ಹೋಗಬೇಕು. ಇದು ಎಷ್ಟು ದೂರ ಇದೆಯಪ್ಪ ಅಂತಂದರೆ ಇದು ಇಲ್ಲಿಂದ 400 ಮೀಟ್ರ್ ಐತೆ. ಸೊ 3ನೇ ಆರ್ಡ್ರು ಇಲ್ಲಿಂದ 400 ಮೀಟ್ರ್ ಐತೆ. ಸೊ ಈಗ 3ನೇ ಆರ್ಡ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಸೊ ಈಗ 3ನೇ ಆರ್ಡ್ರು ಡ್ರಾಪ್ ಮಾಡಿಬಿಟ್ಟು ನಾನು ನಿಮಗೆ ಟೋಟಲಾಗಿ ಈ ಅಮೌಂಟ್ ಎಷ್ಟು ಸಿಕ್ತು 3 ಆರ್ಡ್ರಿಗೂ ಸೇರಿ ನನಗೆ ಎಷ್ಟು ಸಿಕ್ತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಕೆಲವೊಂದು ಟೈಮ್ ಪಿಕಪ್ಪು ಬಂದುಬಿಟ್ಟು ಒಂದೇ ಹತ್ರ ಬರ್ಬೋದು, ಬೇರೆ ಕಡೆನೂ ಬರ್ಬೋದು. ಆ್ಯಂಡ್ ಡ್ರಾಪು ಅಷ್ಟೇ ದೂರನೂ ಬರ್ಬೋದು, ಹತ್ರನೂ ಇರ್ಬೋದು. ಸೊ ಅದು ಡಿಪೆಂಡೆನ್ಸ್ ಕಸ್ಟಮರ್ ಹೆಂಗೆ ಬುಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರ್ತದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇದು ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮಗೆ ಬ್ಯಾಕ್ ಟು ಬ್ಯಾಕು ಆರ್ಡರ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಡಬೇಡಿ. ಲೇಟಾಗಿ ಬಂದ್ರೂ ಅಮೌಂಟ್ ಚೆನ್ನಾಗಿದೆ. ಲೈಕ್ ಆರ್ಡ್ರ್ಗಳನ್ನ ಬರೋದು ಲೇಟ್ ಆದರೂ ಕೂಡ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ. ಅದು ನಿಮಗೆ ತೋರಿಸ್ಕೊಡ್ತೀನಿ ಮುಂದೆ ಅಮೌಂಟ್ ಎಷ್ಟು ಹೆಂಗಿದೆ ಏನು ಅಂತ. ಬಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಆ್ಯಪ್ ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ದೊಡ್ಡ ಅಪ್ಲಿಕೇಶನ್ಸ್ ಏನಿದೆ ಅಂಥ ಅಪ್ಲಿಕೇಶನ್ಸ್ಗೆಲ್ಲನೂ ಇದು ಕಾಂಪಿಟೇಷನ್ ಕೊಡಬಹುದು ಅಂತ ಅನ್ಕೊತಾ ಇದ್ದೀನಿ. ಕೊಟ್ಟರು ಚೆನ್ನಾಗಿರ್ತದೆ. ಯಾಕಂತಂದರೆ ಈ ದೊಡ್ಡ ಅಪ್ಲಿಕೇಶನ್ಗಳು ಗೊತ್ತಿದೆ ನಿಮಗೆ ಹೆಂಗೆ ನಡೆಸ್ಕೊತಾ ಇದ್ದಾರೆ, ಯಾವ ಥರ ನಮ್ಮ ಡೆಲಿವರಿ ಬಾಯ್ಸ್ನ ನೋಡ್ತಾ ಇದ್ದಾರೆ ಅಂತ. ಅಂಥವ್ರಿಗೆಲ್ಲ ಇಂಥ ಅಪ್ಲಿಕೇಶನ್ಸ್ ಬಂದರೆ ಆವಾಗ ಅವ್ರಿಗೆ ಒಂಚೂರು ಇದಿರ್ತದೆ. ಲೈಕ್ ಇಂಥ ಅಪ್ಲಿಕೇಶನ್ಸು ಅವ್ರಿಗೆ ಬರಬೇಕು. ಆ್ಯಕ್ಚುಲಿ ಅಂಥವ್ರಿಗೆ ಟಕ್ಕರ್ ಕೊಡಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ಬನ್ನಿ ಈಗ 3ನೇ ಆರ್ಡ್ರನ್ನ ಡ್ರಾಪ್ ಮಾಡಿ ಈಗ 3ನೇ ಆರ್ಡ್ರನ್ನು ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಸೊ ಈಗ ಐಟಮ್ನ ಕಸ್ಟಮರ್ಗೆ ಕೊಟ್ಟಿದ್ದೀನಿ. ಈಗ ಡೆಲಿವರಿ ಕಂಪ್ಲೀಟ್ನ ಕೊಡೋಣ. 3ನೇ ಆರ್ಡ್ರು ಡೆಲಿವರಿ ಕಂಪ್ಲೀಟ್ನ ಕೊಟ್ಟಿದ್ದೀನಿ. ಇಲ್ಲಿ 79 ರೂಪೀಸ್ ಆಗಿದೆ. ಸೊ ಟೋಟಲಿ 3 ಆರ್ಡ್ರೂ ನಾನು ಈಗ ಕಂಪ್ಲೀಟ್ನ ಮಾಡಿದ್ದೀನಿ. ಸೊ 264 ರೂಪಾಯಿ ಸಿಕ್ಕಿದೆ. ಟೋಟಲ್ 4 ಆರ್ಡ್ರ್ ಕಂಪ್ಲೀಟ್ ಮಾಡೋದು. 4 ಆರ್ಡ್ರಿಗೆ 264 ರೂಪಾಯಿ ಆಗೈತೆ. ಸೊ ಇಲ್ಲಿ ನಿಮಗೆ ನೋಡಬೇಕು ಅಂತಂದರೆ ಅರ್ನಿಂಗ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನನಗೆ 3 ಆರ್ಡ್ರು, ಒಂದು ಫಸ್ಟ್ನೇ ಆರ್ಡ್ರಿಗೆ 69 ರೂಪಾಯಿ, 2ನೇ ಆರ್ಡ್ರಿಗೆ 71 ರೂಪಾಯಿ, 3ನೇ ಆರ್ಡ್ರಿಗೆ 69 ರೂಪಾಯಿ ಬಂದಿದೆ. ಓಕೆನಾ. ಸೊ ಟೋಟಲಾಗಿ ನಾವು ಕಂಪ್ಲೀಟ್ ಮಾಡಿರೋದು ಇವತ್ತು 1 2 3 4 ಆರ್ಡ್ರು. ಕಮಿಷನ್ನು ಅದೆಲ್ಲ ಹೋಗ್ಬಿಟ್ಟು ನಮಗೆ ನೋಡಿ ಚೆನ್ನಾಗಿದೆ. ಲೈಕ್ ನಾನು ಬಂದಿದ್ದು ಜಾಸ್ತಿ ದೂರನೇನು ಬಂದಿಲ್ಲ ನಾನು. ಅಂದರೆ ಲೈಕ್ ಪಿಕಪ್ಗೆ ಒಂದು ಫಸ್ಟ್ ಬಂದಿದ್ದು ಪಿಕಪ್ಗೆ ಒಂದು 2 ಕಿಲೋಮೀಟ್ರ್ ಇರಲಿಲ್ಲ, 1 ಕಿಲೋಮೀಟ್ರ್ ಪಿಕಪ್ ಇತ್ತು. ಅದಾದಮೇಲೆ ಡ್ರಾಪ್ ಬಂದುಬಿಟ್ಟು 4 ಕಿಲೋಮೀಟ್ರ್ ಇತ್ತು. ಅದಾದಮೇಲೆ 400 ಮೀಟ್ರ್, ಅದಾದಮೇಲೆ 500 ಮೀಟ್ರ್, ಅದಾದಮೇಲೆ 500 ಮೀಟ್ರ್ ಇದೇ ಥರನೇ ಇದ್ದಿದ್ದು. ಸೊ ಬ್ಯಾಚ್ ಆರ್ಡ್ರುಗಳು ಒಂದೇ ಸರಿ ಈ ಥರ 3 ಆರ್ಡ್ರ್ ಬಂದರೆ, ಈಗ ಒಂದು ಸರಿ ನೀವೇ ಯೋಚನೆ ಮಾಡಿ, ಒಂದು ದಿನಕ್ಕೆ ನಾವು ಒಂದು 2 ಸರಿ ಈ ಥರ ಏನಾದರೂ ಬ್ಯಾಚ್ ಆರ್ಡ್ರ್ 2 ಇಲ್ಲ 3 ಆರ್ಡ್ರ್ ಬಂದರೆ ಅಂತೂ ಮಸ್ತಾಗಿ ಅರ್ನಿಂಗ್ಸ್ ಆಗಿಬಿಡುತ್ತೆ. ಸೊ ಈಗ 3 ಆರ್ಡ್ರಿಗೆ ನಾನು 4 ಆರ್ಡ್ರ್ ಕಂಪ್ಲೀಟ್ ಮಾಡೋದಕ್ಕೆ 264 ರೂಪಾಯಿ ಬಂದಿದೆ. ಓಕೆನಾ. ಸೊ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಅದೇ ಒಂದೇ ಕಡೆ ಪಿಕಪ್ ಬರಬೇಕು, ಬೇರೆ ಬೇರೆ ಕಡೆ ಡ್ರಾಪ್ ಇದ್ದರೆ ಅದು ಚೆನ್ನಾಗಿರ್ತದೆ. ಬೇರೆ ಬೇರೆ ಕಡೆ ಪಿಕಪ್ ಇದ್ದರೆ ಅದೊಂಚೂರು ಅಂದರೆ ಲೈಕ್ ಒಂಚೂರು ಟೈಮ್ ಹಿಡಿತದೆ ಅಷ್ಟೇ. ಅದು ಓಕೆನಾ. ಸೊ ನೋಡೋಣ ಬನ್ನಿ. ಈಗ ನೆಕ್ಸ್ಟ್ ಇನ್ನೊಂದು ಸರಿ ವೆಯ್ಟ್ ಮಾಡೋಣ. ಈಗೇನಾದರೂ ನೆಕ್ಸ್ಟ್ ಇದೇ ಥರ ಬ್ಯಾಚ್ ಆರ್ಡ್ರ್ ಬರುತ್ತಾ ಅಥವಾ ಸಿಂಗಲ್ ಆರ್ಡ್ರ್ ಬರುತ್ತಾ ಏನು ಅಂತ ನೋಡೋಣ ಬನ್ನಿ. ಸೊ ಇನ್ನೊಂದು ಆರ್ಡ್ರ್ ಬಂದಿದೆ. ಸೊ ಈ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ಆರ್ಡರ್ ಈಸ್ ಎಕ್ಸೆಪ್ಟೆಡ್ ಸಕ್ಸಸ್ಫುಲಿ. ಸರಿ, ಸೊ ಈಗ ಪಿಕಪ್ ಲೊಕೇಶನ್ ಹೋಗೋಣ. ಎಷ್ಟು ದೂರ ಇದೆಯಪ್ಪ ನೋಡೋಣ ಪಿಕಪ್ ಲೊಕೇಶನ್ ಇಲ್ಲಿಂದ. ಸೊ ಪಿಕಪ್ಪು 1.8 ಇದೆ. ಸೊ ಅಲ್ಲಿಂದ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಬನ್ನಿ. ಹೋಗ್ಬಿಟ್ಟು ಐಟಮ್ನ ಪಿಕಪ್ ಮಾಡ್ಕೊಳ್ಳೋಣ ಏನಿದೆ ಅಂತ ನೋಡೋಣ. ಆ್ಯಂಡ್ ಇನ್ನೊಂದೇನೆಂದರೆ ಆರ್ಡರ್ಸು ಚೆನ್ನಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಮೊದಲು ನಾನು ಈ ಆ್ಯಪ್ನ ಪ್ರಮೋಟ್ ಮಾಡಿದಾಗ ಇಷ್ಟೊಂದು ಆರ್ಡರ್ಸ್ ಇರಲಿಲ್ಲ. ಈಗ ಒಂಚೂರು ಪರವಾಗಿಲ್ಲ, ಪಿಕಪ್ ಆಗ್ತಾಯಿದೆ. ಎಲ್ಲ ಅಪ್ಲಿಕೇಶನು ಅಷ್ಟೇ, ಸ್ಟಾರ್ಟಿಂಗ್ಗೆ ನಿಮಗೆ ಪಿಕಪ್ ಆಗಬೇಕು ಅಂದರೆ ಕಷ್ಟ ಇರ್ತದೆ, ಹೋಗ್ತಾ ಪಿಕಪ್ ಆಗೋದು. ಆ್ಯಂಡು ಪಿಕಪ್ ಆಗಿ ದೊಡ್ಡ ಕಂಪ್ನಿಯವ್ರಿಗೆ ಟಕ್ಕರ್ ಕೊಡಬೇಕು, ಅದೇ ನನ್ನ ಆಸೆ ಗುರು. ಯಾಕಂತಂದರೆ ಈ ದೊಡ್ಡ ಕಂಪ್ನಿಯವ್ರಿಗೆ ಜಾಸ್ತಿ ಇದಾಗ್ಬಿಟ್ಟಿದೆ. ಅದಕ್ಕೆ ಒಂದು ನಿಮಿಷ ಹಂಗಿರು ಸರ್. 3629 ಶಂಕರ್. ಎರಡಾ? ಒಂದು ನಿಮಿಷ. 54 ಅಲ್ಲಲ್ಲ ಸರ್, ಫಸ್ಟಿಂದ ಹೇಳಿ. 8726. ಓಕೆ, ಥ್ಯಾಂಕ್ ಯು ಅಣ್ಣ. कौन सा वाला बी ब्लॉक ಯಾವುದು? ओ वाला जा सकते हैं अप्रोलो के?
कैमरा है, व्लॉगिंग कर से, ಥ್ಯಾಂಕ್ ಯು. ಸೊ ಗೈಸ್, ಈಗ ಈ ಆರ್ಡ್ರನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ 4ನೇ 5ನೇ ಫ್ಲೋರ್ಗೆ ಬಿ ಬ್ಲಾಕಲ್ಲಿ ಕೊಡಬೇಕು. ಸೊ ಇದರಲ್ಲಿ ಜಾಸ್ತಿ ಲಿಷಿಯಸ್ಸಿಂದ ಬರ್ತದೆ. ಸೊ ಇದು ಇನ್ನೊಂದು ಹೆಂಗಂತಂದರೆ ನಿಮಗೆ ಈಗ ನೋಡಿ, ಈ ಲಿಷಿಯಸ್ ಅನ್ನೋದು ಒಂದು ಕಂಪ್ನಿ. ಸೊ ಇವ್ರೇನು ಮಾಡ್ತಾರೆ, ಈ ಥರ ಥರ್ಡ್ ಪಾರ್ಟಿಗೆ ಕೊಡ್ತಾರೆ. ಸೊ ಈಗ ಸ್ಕೂಟನ್ ಅನ್ನೋದು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಸೊ ಅವರು ಬಂದು ಇವ್ರು ಕೊಡ್ತಾರೆ. ಸೊ ಆ ಥರ. ಆ್ಯಂಡ್ ಲಿಷಿಯಸಲ್ಲಿ ಜಾಸ್ತಿ ಆರ್ಡರ್ಸ್ ಬರ್ತದೆ. ಸೀರಿಯಸ್ಲಿ ನಾನು ನೋಡ್ದಂಗೆ ಮೊದಲು ಇವತ್ತು ನನಗೆ ಫಸ್ಟ್ನೇ ಆರ್ಡ್ರ್ ಇದು, ಬಟ್ ಮೊದಲು ನಾನು ಮಾಡಿದ್ದೀನಲ್ಲ ಅವಾಗೆಲ್ಲ ಲಿಷಿಯಸ್ಸಿಂದ ಅಂತೂ ಬ್ಯಾಕ್ ಟು ಬ್ಯಾಕ್ ಹೇಳ್ಕೊಂತಾರೆ. ನೋಡಿ ಬೇಕಾದರೆ ಆದರೆ ನೆಕ್ಸ್ಟ್ ಆರ್ಡ್ರು ಅಲ್ಲಿಗೆ ಕೊಡ್ತೇನೆ, ಯಾಕಂದರೆ ಇಲ್ಲಿಂದ ಹತ್ತಿರ ಇರೋದು. ಸೊ ಅದಕ್ಕೋಸ್ಕರ ಸೊ ಮ್ಯಾಮ್ OTP ಅಯ್ಯ हाँ मैसेज में है. अभी तो नहीं आया, यू मे रिसीव लिखा है. और एक बार चेक कर दो मैडम, रिसेंड कर दिया. नहीं आया इन ऐप. ओके, हेलो सर, अभी एक ऑर्डर है, ये OTP नहीं रिसीव कर दिया कस्टमर को. एक मिनट, कौन सा है? ऑर्डर ID 3639 का. नहीं है 70 0000. ओके ओके डन. थैंक यू मैम, थैंक यू सर. ಸೊ ನೋಡಿದ್ರಲ್ಲ, ಕಸ್ಟಮರ್ ಕೇರ್ ಅವರು ಎಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಈ ಅಪ್ಲಿಕೇಶನಲ್ಲಿ ಇದೊಂದು ಖುಷಿ ವಿಚಾರ ನೋಡಿ. ನೀವು ಏನಾದರೂ ಹೆಲ್ಪ್ ಬೇಕು ಅಂದರೆ ಇಲ್ಲಿ ಹೆಲ್ಪ್ಗೆ ಹೋದರೆ ನಿಮಗೆ ಕಸ್ಟಮರ್ ಕೇರ್ ನಂಬರು ಡೈರೆಕ್ಟಾಗಿ ಬರ್ತದೆ. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ತಗೊಬೋದು. ಕಸ್ಟಮರ್ ಕೇರ್ ಇಂದ ನಿಮ್ಗೇನು ಹೆಲ್ಪ್ ಬೇಕಂದ್ರೂ ನೋಡಿ. ಎಷ್ಟು ನನಗೋದ್ರ ಪ್ರಕಾರ ವಿತಿನ್ 2-3 ಮಿನಿಟ್ಸಲ್ಲೇ ನನಗೆ 2 ಮಿನಿಟ್ಸ್ ಜಸ್ಟ್ ಒಂದೇ ಕಾಲ್ಗೆ ನನಗೆ ಸೊಲ್ಯೂಷನ್ ಸಿಕ್ತು. ನನಗೆ ಬೇರೆ ಅಪ್ಲಿಕೇಶನಲ್ಲಿ ಅಂದರೆ ಗೊತ್ತಲ್ವ, ಕಾಯಬೇಕು, ಅವ್ರು ಹೇಳಿದ್ದನ್ನೆಲ್ಲ ಕೇಳಬೇಕು, ತಲೆನೋವು. ಸ್ನೇಹಿತರೆ, ಸೊ ಫೈನಲ್ಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಬಂದ್ಬಿಟ್ಟು ಒಂದೇ ಸರಿ 3 ಆರ್ಡ್ರನ್ನ ಹೆಂಗೆ ಬರ್ತದೆ, ಅದು ಯಾವ ರೀತಿ ಪಿಕಪ್ ಮಾಡ್ಕೊಬೇಕು, ಯಾವ ರೀತಿ ಡೆಲಿವರಿ ಕಂಪ್ಲೀಟ್ ಮಾಡ್ಕೋಬೇಕು, ಏನು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಬಿಟ್ಟು ನಾನು ಬಂದಿದ್ದು. ಸೊ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿ ಪ್ರೊಸೆಸ್ಸು ಏನಪ್ಪ ಅಂತಂದರೆ, ಒಂದು ಆರ್ಡ್ರ್ ಬರುತ್ತೆ, ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬರುತ್ತೆ, ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬರುತ್ತೆ. ಅದಾದಮೇಲೆ ನಿಮಗೆ ನಾನು ಆಗಲೇ ತೋರಿಸಿದಾಗೆ ಇಲ್ಲಿ ನೋಡಿ ಸ್ವೈಪ್ ಥರ ಬರುತ್ತೆ. ಅಂದರೆ ಇಲ್ಲಿ 1 2 3 ಅಂತ ಬರುತ್ತೆ. ಒಂದು ಸರಿ 2 ಬರ್ಬೋದು, ಒಂದು ಸರಿ 3 ಬರ್ಬೋದು. ಸೊ ಯೂಶ್ವಲಿ ಅಲ್ಲೇ ನಂಬರ್ ಕೊಟ್ಟಿರ್ತಾನೆ. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಆರ್ಡರ್ಸ್ ಅಂತ ಇರ್ತದೆ. ಇಲ್ಲಿ ನಿಮಗೆ ಎಲ್ಲ ಆರ್ಡರ್ಸು ಡೀಟೇಲ್ಸು ಪಿಕಪ್ ಆಗಿರೋದು ನೋಡಿ. ಕಂಪ್ಲೀಟ್ ಡೆಲಿವರಿಡ್ ಅಂತ ತೋರಿಸುತ್ತೆ, ಪ್ರೊಸೆಸ್ ಇರೋದು ಪ್ರೊಸೆಸ್ ಅಂತ ತೋರಿಸುತ್ತೆ, ಕ್ಯಾನ್ಸಲ್ಡ್ ಅನ್ನೋದು ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಡ್ಯಾಶ್ ಬೋರ್ಡಲ್ಲೇ ತೋರಿಸುತ್ತೆ. ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಅಂದರೆ ಆರ್ಡರ್ಸ್ಗೆ ಹೋಗ್ಬೋದು. ಸೊ ಇದು ಇವತ್ತಿನ ವೀಡಿಯೋ. ಆ್ಯಂಡ್ ಏನಾದರೂ ಇದಕ್ಕಿಂತ ನಿಮಗೇನಾದರೂ ಕನ್ಫ್ಯೂಷನ್ ಇದೆ ಇದರಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನಾನು ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನಕ್ಕಂತಂದರೆ ಲೈಕ್ ಹೆಂಗಿದು ಈಗ ಬೇರೆ ಅಪ್ಲಿಕೇಶನಲ್ಲಿ 1 2 ಬರುತ್ತೆ, ಬಟ್ 3 ಆರ್ಡ್ರ್ ಒಟ್ಟಿಗೆ ಅದು ಹೆಂಗೆ ಬರುತ್ತೆ, ಇದು ಹೆಂಗೆ ನಮ್ಮ ಹುಡುಗರಿಗೆ ತೋರಿಸ್ಕೊಡ್ಬೇಕು ಅನ್ನೋದೇ ಈ ಒಂದು ವೀಡಿಯೋ. ಸೊ ಇದಾಗಿತ್ತು ಈ ಒಂದು ವೀಡಿಯೋ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.